ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವಾಗ ಪೂರಿ ಜಗನ್ನಾಥಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು ಒಡಿಸಾಗೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಏನೆಲ್ಲ ಆಗಿತ್ತು, ಹೆಂಗಿತ್ತು ಪೂರಿ ಜಗನ್ನಾಥ್, ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಸ್ನೇಹಿತರೆ, ಪೂರಿ ಜಗನ್ನಾಥಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಗೋಲ್ಡನ್ ಬೀಚ್ ಅಂತ ಇದೆ. ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಇಲ್ಲೆಲ್ಲ ನೋಡ್ಕೊಂಡು ಒಳ್ಳೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೊರಡಬೇಕು ಅಂತ ಪ್ಲಾನ್ ಆಗ್ತಿದೆ ಸ್ನೇಹಿತರೆ. ತುಂಬ ಒಡಿಸಾದಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಅದು ಕೋನಾರ್ಕ್, ಅಂದರೆ ಸೂರ್ಯ ಮಂದಿರ ಸ್ನೇಹಿತರೆ. ಅದಂತೂ ಬ್ಯೂಟಿಫುಲ್ ಪ್ಲೇಸ್. ನೆಕ್ಸ್ಟ್ ಬಂದಿದೆ ನಾನು ಕೋನಾರ್ಕ್ ಸೂರ್ಯ ದೇವಾಲಯ ಸ್ನೇಹಿತರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಪೂರಿ ಜಗನ್ನಾಥಿಂದ ನಿಮಗೆ ಬಸ್ಸು, ಆಟೋ ಎಲ್ಲ ಸಿಗುತ್ತೆ. ಅಥವಾ ನೀವು ಕಾರ್ ಮಾಡ್ಕೊಂಡು ಬೇಕಿದ್ರೆ ಈ ಜಾಗಕ್ಕೆ ಬರ್ಬೋದು ಆರಾಮಾಗಿ. ಏನು ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ. ಅಕಸ್ಮಾತ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ 120ರಿಂದ 150 ಒಳಗಡೆ ಅಷ್ಟೇ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿಗೆ ಬಂದಷ್ಟೇ ಎಂಟ್ರಿ ಟಿಕೆಟ್ ತೊಗೋಬೇಕು. ಇಂಡಿಯನ್ಸ್ಗೆ 50 ರೂಪಾಯಿಂದ 100 ರೂಪಾಯಿ ಇರುತ್ತೆ. ಇನ್ನು ಫಾರಿನರ್ಸ್ಗೆ 300 ರೂಪಾಯಿಂದ 300-400 ರೂಪಾಯಿನೂ ಇರುತ್ತೆ. ಅದು ನಮ್ಗೆ ಇಂಡಿಯನ್ಸೇ ಅಲ್ವಾ, ನನ್ನ ವೀಡಿಯೋ ನೋಡೋರೆಲ್ಲ ಕರ್ನಾಟಕದವರೇ, ಇಂಡಿಯನ್ಸೇ ನನ್ನ ಮೋಸ್ಟ್ ಪ್ರಾಬಬಲಿ. ಅವ್ರಿಗೆಲ್ಲ ಒಂದು 50 ರೂಪಾಯಿ ಇರುತ್ತೆ ಅಷ್ಟೇ ಟಿಕೆಟು ಸ್ನೇಹಿತರೆ. ಕರ್ನಾಟಕ ಸ್ನೇಹಿತರೆ, ನಾನಿವಾಗ ಒಡಿಸಾದಲ್ಲಿರುವಂಥ ಸೂರ್ಯ ದೇವಸ್ಥಾನದಲ್ಲಿದ್ದೀನಿ ಸ್ನೇಹಿತರೆ. ನಿಮಗೆ 10 ರೂಪಾಯಿನ ನೋಟ್ನಲ್ಲಿ ಈ ಚಕ್ರ ಕಾಣಿಸುತ್ತೆ. ಇದನ್ನು ಭಾರತದ ಇತಿಹಾಸಗಾರರು ಅಥವಾ ಪುರಾತನಗಾರರು ಈ ಚಕ್ರವನ್ನು ಸಮಯವನ್ನು ನೋಡಲಿಕ್ಕೆ ಸೃಷ್ಟಿ ಮಾಡಿದ್ರು. ಅದ್ಭುತವಾದ ವಿನ್ಯಾಸ ಮಾಡಿದ್ರು ಸ್ನೇಹಿತರೆ. ಇದಕ್ಕೆ ಸರಿಸುಮಾರು 3 ಗಂಟೆ ಕೂತ್ಕೊಂಡು ಇದನ್ನು ಅನಲೈಸ್ ಮಾಡಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಏನು ಅಂತ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ. ನಮ್ಮ ಪೂರ್ವಜರು ಏನಾಗ್ತಿತ್ತು ಅಂದರೆ ಆಗ ಪ್ರಹಾರಗಳು ಅಂತ ಮಾಡ್ತಿದ್ರು. ಪ್ರಹಾರ ಅಂದರೆ 3 ಗಂಟೆಗೆ ಒಂದು ಪ್ರಹಾರ ಅಂತ ಸ್ನೇಹಿತರೆ. 1, 2, 3, 4, 5, 6, 7, 8 ಇದೆ. 8 ಕಂಬಗಳು ಪ್ರಹಾರಗಳನ್ನ 3 ಅವರ್ಗೆ ಒಂದು ಕಂಬವನ್ನು ನಿರ್ಣಯ ಮಾಡಿದ್ದಾರೆ ಸ್ನೇಹಿತರೆ. 8 × 3 ಮಾಡಿದ್ರೆ 24 ಸ್ನೇಹಿತರೆ. ದಿನದ 24 ಗಂಟೆ ಈ 8 ಪ್ರಕಾರಗಳಲ್ಲಿ ನಮಗೆ ನಮ್ಮ ಪೂರ್ವಜರು ತಿಳಿಸಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇದರಲ್ಲಿ ನಿಖರವಾಗಿ ಸಮಯವನ್ನು ಹೆಂಗೆ ಕಂಡುಹಿಡಿಬೇಕು ಅನ್ನೋದು ಸ್ನೇಹಿತರೆ, ಇಲ್ಲಿ ಏನು ಕಾಣಿಸ್ತಿದೆ, ಇಲ್ಲಿ ಒಂದು ಪೌಚ್ ಏನು ಕಾಣಿಸ್ತಿದೆ, ಮುಂದೆ ಒಂದು ಕಂಬ ಏನು ಕಾಣಿಸ್ತಿದೆ, ಇದರ ಸೆಂಟ್ರಲ್ಲಿ ಕಡ್ಡಿ ಇಟ್ಟು ಅಥವಾ ಯಾವುದಾದ್ರು ಒಂದು ಕಡ್ಡಿಯನ್ನು ಇಟ್ಟು ನೋಡಿದ್ರೆ ಬೆಳಕು ಯಾವ ಬಿಂಬಕ್ಕೆ ಬೀಳುತ್ತೆ ಆ ಬಿಂಬಕ್ಕೆ ಸಮಯವನ್ನು ನಿಖರವಾಗಿ ಹೇಳ್ತಿದ್ರು. ಅದು ಹೆಂಗೆ ಹೇಳ್ಬಿಡ್ತಾರೆ, ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 3 ಅವರು, ಸರಿ ಓಕೆ 3 ಅವರ್ ಅಂದರೆ ಎಷ್ಟು ಜಸ್ಟಿಫೈ ಆಗಿ ನಿಮಿಷಗಳನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮದೊಂದು ಕ್ವಶನ್ ಇರ್ಬೋದು ಸ್ನೇಹಿತರೆ. ಆ ನಿಮಿಷಗಳನ್ನ ಯಾವ ರೀತಿ ಆಧಾರಿತವಾಗಿ ಮಾಡ್ತಿದ್ರು ಅಂದರೆ, ತುಂಬ ಹತ್ರಕ್ಕೆ ಬನ್ನಿ ಸ್ನೇಹಿತರೆ. ಈ 3 ಅವರ್ ಸೆಂಟ್ರಲ್ಲಿ ಇಲ್ಲಿ ಚಿಕ್ಕ ಆಯಾಮಗಳು ಏನು ಕಾಣಿಸ್ತಿದೆ, ಮಣಿ ರೂಪದಲ್ಲಿ ಏನು ಕಾಣಿಸ್ತಿದ್ಯಾ, ಆ ಮಣಿ ರೂಪದ ಥಿಂಗ್ ಏನಿದೆ ಅದು ನಿಮಿಷಗಳನ್ನ ಬಿಂಬಿಸುತ್ತೆ ಸ್ನೇಹಿತರೆ. ಈ 3 ಗಂಟೆಗೆ 60, 60, 60, 180 ಮಣಿಗಳಿವೆ. ಇಲ್ಲಿ ಮಣಿಗಳಿವೆ. ಆ ಯಾವ ಮಣಿ ಮೇಲೆ ಆ ಬೆಳಕಿನ ಬಿಂಬ ಕಾಣಿಸ್ತಿತ್ತು ಅದು ಅಷ್ಟು ನಿಮಿಷದ ಪ್ರತೀಕವಾಗಿತ್ತು ಸ್ನೇಹಿತರೆ. ಎಷ್ಟು ವಿಶೇಷ ಅನಿಸ್ತಿದೆ ಅಲ್ವಾ ಸ್ನೇಹಿತರೆ. ನನಗೆ ಗೊತ್ತು ಖಂಡಿತವಾಗಿ ಇದು ಒಂದ್ಸಲಿ ನಿಮಗೆ ಈ ವಿಡಿಯೋ ಅರ್ಥ ಆಗ್ಲಿಕ್ಕಿಲ್ಲ, ಮತ್ತೆ ನೋಡಿ ಸ್ನೇಹಿತರೆ. ಇನ್ನೇನು ಈ ಬಿಂಬದ ಅಥವಾ ಈ ಕೆತ್ತನೆಯ ಇನ್ನೊಂದು ವಿಶೇಷ ಏನು ಅಂದರೆ, ನಿಮಗೆ ಸೆಂಟ್ರಲ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಸುಂದರಿಯರು ಇಲ್ಲಿ ಕಾಣಿಸ್ತಿದಾರಲ್ಲ, ಈ ಇವರ ವಿಶೇಷ ಏನು ಅಂದರೆ, ಒಂದು ಹೆಣ್ಣು ಸಮಯಕ್ಕೆ ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಇಂಡಿಕೇಶನ್ನು ಇದು. ನಿಖರವಾಗಿ ನಮಗೆ ವಿಗ್ರಹಗಳು ಹಾಳಾಗಿರೋದ್ರಿಂದ, ಕೆತ್ತನೆಗಳು ಹಾಳಾಗಿರೋದ್ರಿಂದ ನಮಗೆ ನಿಖರವಾಗಿ ತಿಳಿಸೋಕ್ಕಾಗ್ತಿಲ್ಲ. ಬಟ್ ನೋಡಿ, ಇದರಲ್ಲಿ ಇದು ಸರಿಸುಮಾರು ಬೆಳಗ್ಗೆನ ಜಾವ 6 ಗಂಟೆ ಅನಿಸುತ್ತೆ. ಇದರಲ್ಲಿ ತಲೆ ಬಾಚಿದ್ದಾಳೆ ಹೆಣ್ಣು, ಇದರಲ್ಲಿ ಅಡುಗೆ ಮಾಡ್ತಿದ್ದಾಳೆ, ಇದರಲ್ಲಿ ಗಂಡನೊಂದಿಗೆ ಸರ್ಪಸಲ್ವಾಪದಲ್ಲಿ ತೊಳಗಿದ್ದಾಳೆ. ಆ ರೀತಿಯ ಕಾಲಚಕ್ರವನ್ನು ಇಲ್ಲಿ ಬಿಂಬಿಸಿದ್ದಾರೆ. ಎಷ್ಟು ವಿಭಿನ್ನ ಅನಿಸುತ್ತೆ, ಎಷ್ಟು ವಿಶೇಷ ಅನಿಸುತ್ತೆ. ನನ್ನ ಭಾರತ ಧರ್ಮ, ನನ್ನ ಸನಾತನ ಧರ್ಮ ಟಿಕೆಟು ಸ್ನೇಹಿತರೆ. ಒಳಗಡೆ ಬಂದರೆ ಎಷ್ಟು ಅದ್ಭುತವಾದ ದೇವಸ್ಥಾನ ಅಂದರೆ, ನನ್ನ ಇಡೀ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ದೊಡ್ಡದಾದಂತಹ, ಇಷ್ಟು ಸೈನ್ಸ್ನ ಒಳಗೊಂಡಿರುವಂತಹ ದೇವಸ್ಥಾನವನ್ನು ನಾನು ನೋಡಲಿಕ್ಕೆ ಸಾಧ್ಯ ಇಲ್ವೇನೋ, ಮುಂದೆ ಫ್ಯೂಚರಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ವೇನೋ, ಅಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ. ಇನ್ನು ಸ್ವಲ್ಪ ದಿನದ ಮುಂಚೆ ಅಂದರೆ ಸ್ವಲ್ಪ ವರ್ಷಗಳ ಮುಂಚೆ ಬಂದಿದ್ದರೆ ಈ ಒಳಗಡೆ ಮೆಟ್ಲತ್ತೆಲ್ಲ ಹೋಗಿ ನೋಡ್ಬೋದಿತ್ತೇನೋ. ಬಟ್ ಇವಾಗ ಮೆಟ್ಟತ್ತಿ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ, ಲೈಕ್ ಏನಾದರೂ ಹಾಳು ಮಾಡ್ಬಿಡ್ತೀವಿ ಅಂತ. ಆದರೆ ಒಂದೊಂದು ಮೈನ್ಯೂಟ್ ಪಾಯಿಂಟ್ನು ಕೆತ್ತಿರೋ ರೀತಿ, ವಿಶ್ಲೇಷಣೆ ಕೊಟ್ಟಿರೋ ರೀತಿ ಎಲ್ಲ ಸಖತ್ತಾಗಿದೆ ಸ್ನೇಹಿತರೆ. ಇವಾಗ ಏನು ನೋಡ್ತಿದ್ದೀರಾ, ಅದು ಸಿಂಹ ಆನೆಯನ್ನು ತುಳಿದಿರೋದು, ಆನೆ ಮನುಷ್ಯನ ತುಳಿದಿರೋದು. ಮೆಟ್ಲ ಹತ್ರನೇ ಆ ಕಡೆ ಈ ಕಡೆ ಸೈಡು ಮೆಟ್ಲ ದೇವಸ್ಥಾನಕ್ಕೆ ಹತ್ಕೊ ಹೋಗುವಾಗಲೇ ಈ ಒಂದು ಕೆತ್ತನೆಯನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ಅದು ಈಸಿಯಾಗಿ ಹೇಳ್ಬಿಡ್ತೀನಿ ನೋಡಿ. ಅದು ಏನಂದರೆ, ಸಿಂಹ ಅಂದರೆ ದುರಹಂಕಾರ ಸಂಕೇತ, ಅಹಂಕಾರ ಸಂಕೇತ. ಅಹಂಕಾರವನ್ನು ಇಲ್ಲೇ ಬಿಟ್ಟು ಬಾ ಅನ್ನೋ ರೀತಿ. ಮತ್ತು ಇನ್ನು ಆನೆ ಅಂದರೆ ಐಶ್ವರ್ಯದ ಸಂಕೇತ. ನಿನ್ನ ಐಶ್ವರ್ಯ, ದುರಹಂಕಾರಗಳನ್ನೆಲ್ಲ ಇಲ್ಲೇ ಬಿಟ್ಟು, ಅದರ ಕಾಲಡಿಯಲ್ಲೇ ಬಿಟ್ಟು ದೇವಸ್ಥಾನದ ಒಳಗಡೆ ಬಾ ಅನ್ನೋ ಇಂಡಿಕೇಶನು ಸ್ನೇಹಿತರೆ. ಇನ್ನು ನೀವು ಇವಾಗ ನೋಡ್ತಿರೋಂಥ ದೃಶ್ಯಕೋನಗಳೇನು ಅಂದರೆ, ಎಲ್ಲ ಅದು ಬರೀ ಒಡಿಸ್ಸಾದ ಪ್ರಾಂತ್ಯದ
ನರ್ತನಗಳಲ್ಲ, ಭಾರತದ ಎಲ್ಲ ಭಾಗದ ಕರ್ನಾಟಕ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಎಲ್ಲ ಕಡೆಯಿಂದ ಅಂದರೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಎಲ್ಲ ರೀತಿಯ ನೃತ್ಯ ಪ್ರಕಾರಗಳನ್ನ ಈ ದೇವಾಲಯದ ಲೈಕ್ ಏನದು ಕಾಂಪೌಂಡ್ ಅಂತಿರೋ ಅಥವಾ ದೇವಸ್ಥಾನದ ಹೊರಭಾಗ ಏನಿದೆ ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ. ಇನ್ನು ಈ ದೇವಾಲಯ ಇಲ್ಲಿಗೆ ಏನಕ್ಕೆ ಬಂತು, ಏನು ಇದ್ರ ವಿಶೇಷ ಅಂದರೆ ಸ್ನೇಹಿತರೆ, ಇದು ಮೂಲ ಪ್ರಕಾರ ಏನು ಅಂದರೆ ಪುರಾಣಗಳ ಪ್ರಕಾರ ಈ ದೇವಸ್ಥಾನವನ್ನು ಕೃಷ್ಣನ ವಂಶಸ್ಥ ನಿರ್ಮಾಣ ಮಾಡದ ಅಂತ ಹೇಳ್ತಾರೆ. ಬಟ್ ಇತಿಹಾಸಕ್ಕೆ ಬಂದುಬಿಟ್ರೆ, ಹಿಸ್ಟ್ರಿಗೆ ಬಂದರೆ ಸ್ನೇಹಿತರೆ, ಈ ದೇವಸ್ಥಾನವನ್ನು ನರಸಿಂಹ ದೇವ ಅನ್ನೋ ಒಬ್ಬ ಮಹಾನ್ ದೊರೆ, ಆ ಪ್ರಾಂತ್ಯದ ದೊರೆ ಈ ದೇವಸ್ಥಾನವನ್ನು, ಸೂರ್ಯನಾರಾಯಣನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ಪೂರ್ವಜರ ಸನಾತನಿಗಳ ದೇವಸ್ಥಾನ ಬರೀ ದೇವಸ್ಥಾನಗಳಾಗೇ ಇರಲಿಲ್ಲ, ಬರೀ ದೇವರನ್ನು ಪೂಜಿಸೋ ಆಲಯ ಮಾತ್ರ ಆಗಿರಲಿಲ್ಲ. ಸಂಗೀತ ಪಾಠಕ್ಕೆ, ವಿಜ್ಞಾನ ಪಾಠಕ್ಕೆ, ಸಾಮಾಜಿಕ ಪಾಠಕ್ಕೆ, ಭೂಗೋಳ ಪಾಠಕ್ಕೆ, ಇನ್ನು ಏನಾದರೂ ಸೌರಮಂಡಲ ಪಾಠಕ್ಕೆ, ಎಲ್ಲ ಪಾಠಗಳಿಗೂ ಇದೊಂಥರ ಒಂದು ಪ್ಲೇಸ್ ಆಗಿತ್ತು. ಇಲ್ಲಿ ಬಂದು ಮಕ್ಕಳುಗಳು ಅಥವಾ ತಿಳುವಳಿಕೆ ಬೇಕಾಗಿರುವಂಥವ್ರು ಎಲ್ಲವನ್ನ ಕೂತು ತಿಳಿದುಕೊಂಡು ಹೋಗ್ತಿದ್ರು. ಸ್ನೇಹಿತರೆ, ಈ ದೇವಸ್ಥಾನ ಕಂಪ್ಲೀಟ್ಲಿ ವಿಜ್ಞಾನಕ್ಕೆ ಮಾಡಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತು ಸತ್ಯನೂ ಕೂಡ ಹೌದು. ಇಲ್ಲಿ ಹೆಂಗೆ ಸೈನ್ಸ್ ಮತ್ತು ಟೈಮ್ ಎರಡು ಸಮ್ಮಿಲನವಾಗುತ್ತೆ. ನಮ್ಮ ಪೂರ್ವಜರಿಗೆ ಸೈನ್ಸ್ ಬಗ್ಗೆ ನಾಲೆಡ್ಜ್ ಎಷ್ಟು ಅನ್ನೋದನ್ನ ಈ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವಿನೂತನವಾಗಿ ಎಲ್ಲೂ ಕಾಣಲಾರದಂಗೆ ನಿಮಗೆ ಕಾಣಸಿಗುತ್ತೆ. ದಯವಿಟ್ಟು ಕರ್ನಾಟಕದಿಂದ ಯಾರೆಲ್ಲ ನಾನು ಈ ವಿಡಿಯೋ ನೋಡ್ತಿದ್ದೀರಾ, ಒಡಿಸ್ಸಾಗೆ ಏನಾದ್ರು ಹೋದರೆ ಈ ಜಾಗವನ್ನು, ಈ ಸೈನ್ಸ್ನ ಮಂಟಪವನ್ನು ಮಿಸ್ ಮಾಡ್ಕೋಬೇಡಿ. ನೀವು ದೇವ್ರನ್ನ ಬಿಲೀವ್ ಮಾಡಿ ಬಿಡಿ, ಅದೆಲ್ಲ ಸೆಕೆಂಡ್ರಿ. ಬಟ್ ಇದರಲ್ಲಿ ನಿಮಗೆ ಪ್ರತಿ ಇಂಚು ಸೈನ್ಸ್ ಸಿಗುತ್ತೆ. ನಿಮಗೆ 10 ರೂಪಾಯಿ ಲೋಟಲ್ಲಿ ಕಾಣಿಸುತ್ತಲ್ಲ, ಆ ಚಕ್ರಗಳು ಇಲ್ಲಿ ಕಾಣ್ಬೋದು. ಟೋಟಲ್ 24 ಚಕ್ರಗಳಿದೆ. ಸ್ನೇಹಿತರೆ, ನನಗಂತೂ ಭಾಳ ಖುಷಿ ಆಯಿತು ಇಲ್ಲಿಗೆ ಬಂದು. ತಂಜಾವೂರಿನ ದೇವಸ್ಥಾನ ಇದೆಯಲ್ಲ, ಅದಕ್ಕಿಂತ ಎತ್ತರವಾದ ದೇವಸ್ಥಾನ ಆಗಿತ್ತಂತೆ ಇದು. ಬಟ್ ಅದಾದರೆ ಬ್ರಿಟಿಷರ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ, ಸುಲ್ತಾನರ ಕಾಲದಲ್ಲಿ ಸ್ವಲ್ಪ ಹಾಳಾಯ್ತಂತೆ ಅನ್ನೋದು ಇಲ್ಲಿನ ಇತಿಹಾಸ ಹೇಳುತ್ತೆ. ಸ್ನೇಹಿತರೆ, ಭವ್ಯವಾದ ದೇವಸ್ಥಾನ. ಈ ದೇವಸ್ಥಾನವನ್ನು ಮುಗಿಸ್ಕೊಂಡು ನಾನು ಬಸ್ ಹುಡುಕಿ ಅಲ್ಲಿಂದ ಅಂದರೆ ಕೋನಾರ್ಕಿಂದ ಮುಂದಿನ ಯಾವ ಜಾಗಕ್ಕೆ ಹೋಗಬೇಕು, ಒಡಿಸ್ಸಾದ ಯಾವ ಪ್ರಸಿದ್ಧವಾದ ಸ್ಥಳಕ್ಕೆ ಹೋಗಬೇಕು ಅನ್ನೋ ಅನ್ವೇಷಣೆಯಲ್ಲಿ ನಾನು ಬಸ್ಗೆ ಓಡೋಡಿ ಅದು ಲೇಟಾಗಿ ಹೋಗಿತ್ತು. ಮತ್ತು ಇಲ್ಲಿ ಏನು ಅಂದರೆ 6 ಗಂಟೆ ಮೇಲೆ ನಿಮಗೆ ಬಸ್ ಸಿಗಲಿಕ್ಕೆ ಇಲ್ಲ. 6 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಕೋನಾರ್ಕ್ನ ಸೂರ್ಯ ಮಂದಿರ ಕ್ಲೋಸ್ ಆಗಿಬಿಡುತ್ತೆ. ಇನ್ನು 6 ಗಂಟೆ 7 ಗಂಟೆ ತನಕ ಲಾಸ್ಟ್ ಬಸ್ಸು. 7 ಗಂಟೆ ಆದಮೇಲೆ ನಿಮಗೆ ಬಸ್ಸು ಕಾರು ಏನು ಅಷ್ಟಾಗಿ ಸಿಗಲಿಕ್ಕಿಲ್ಲ. ನೀವು ಇಲ್ಲಿಗೆ ಏನಾದರೂ ಒಡಿಸ್ಸಾಗೆ ಬಂದು ಕೋನಾರ್ಕ್ ದೇವಸ್ಥಾನವನ್ನು ಬೆಳಗಿನ ಜಾವನೇ ಬಂದರೆ, ನಾನು ಬೆಳಗಿನ ಜಾವ 6 ಗಂಟೆಗೆ ಬಂದವನು, ಸಂಜೆ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಸಂಜೆವರೆಗೆ 6 ಗಂಟೆವರೆಗೆ. ಅಲ್ಲಿಂದ ಬಂದು ಬಸ್ ಹತ್ಕೊಂಡು ನೆಕ್ಸ್ಟ್ ಯಾವ ಜಾಗ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಯವರೆಗೆ ನಿಮ್ಮ ಮನೆ ಮಗ ಅಂದ್ಕೊಂಡು ಬೆಳೆಸೋಕ್ಕೆ ಪ್ರಯತ್ನ ಪಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಲವ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.